ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯಾದ್ಯಂತ ಭಾರೀ ಕುತೂಹಲವನ್ನು ಹುಟ್ಟುಹಾಕಿರುವಂತಹ ನೇತ್ರಾವತಿ ತಪ್ಪಲಿನ ಪ್ರಕರಣ ಏನಿದೆ ಅದರಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದೆ. ಈಗಾಗಲೇ ಅನಾಮಿಕ ವ್ಯಕ್ತಿ 13 ಪಾಯಿಂಟ್ಗಳನ್ನು ಗುರುತು ಮಾಡಿದ್ದ. ನಾನು ಇದೇ ಜಾಗದಲ್ಲಿ ಇಲ್ಲೇ ಶವವನ್ನು ಹೂತಾಕಿದ್ದೀನಿ, ಇಲ್ಲಾಗಿರಿ 100% ಸಿಗುತ್ತೆ ಅಂತ ಆತ ಹೇಳಿದ್ದ. ಅದೇ ಪ್ರಕಾರವಾಗಿ SIT ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು 12 ಜನರನ್ನು ಕರ್ಕೊಂಡು ಹೋಗಿ ಆ ಜಾಗವನ್ನು ಅಗೆಯುವಂತಹ ಕೆಲಸವನ್ನು ಕೂಡ ಆರಂಭ ಮಾಡಿತು. ಮೊದಲಿಗೆ ಆತ ತೋರಿಸಿದಂಥ ಮೊದಲ ಪಾಯಿಂಟನ್ನು ಅಗೆಯಲಾಯಿತು. ಆದರೆ ನಿನ್ನೆ ಇಡೀ ದಿನ ಅಗೆದ್ರೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾವ ಅಸ್ಥಿಪಂಜರವೂ ಸಿಕ್ಕಿಲ್ಲ. ಅಲ್ಲಿ ಶವವನ್ನು ಹೂಳಲಾಗಿದೆ ಎನ್ನುವಂಥ ಯಾವುದೇ ಕುರುಹು ಕೂಡ ಸಿಕ್ಕಿಲ್ಲ. ಸದ್ಯ ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವರೇನು ಹೇಳ್ತಾ ಇದ್ದಾರೆ, ಆತ ಸುಳ್ಳು ಹೇಳ್ಬಿಟ್ಟಿದ್ದಾನೆ, ಅಲ್ಲೇನೂ ಸಿಕ್ಕಿಲ್ವಲ್ಲ, ಹಾಗೆ ಮುಂದಿನ 12 ಪಾಯಿಂಟ್ಗಳಲ್ಲೂ ಕೂಡ ಏನೂ ಸಿಗೋದಿಲ್ಲ ಅಂತ ಈಗಲೇ ಕೆಲವರು ಶರ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಕೆಲವರ ವಾದ ಏನು ಕೇಳಿದ್ರೆ, ಆತ ಗೊಂದಲಕ್ಕೊಳಗಾಗಿ ಆ ರೀತಿಯಾಗಿ ಜಾಗ ತೋರಿಸ್ಬಿಟ್ಟಿದ್ದಾನೆ, ಸ್ವಲ್ಪ ಜಾಸ್ತಿ ಜಾಗ ಅಗಿಬೇಕು, ಆತ ತೋರಿಸಿದಷ್ಟೇ ಜಾಗವನ್ನು ಅಗಿಬಾರದು. ಹೀಗೆಲ್ಲ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗಿದೆ. ಹಾಗಾದರೆ ಮುಂದೇನಾಗುತ್ತೆ? SIT ಟೀಮ್ ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸುತ್ತೆ? ಇವತ್ತು 3 ಪಾಯಿಂಟ್ಗಳನ್ನು ಅಗಿಯೋದಕ್ಕೆ ನಿರ್ಧಾರ ಮಾಡಲಾಗಿದೆ, 2, 3 ಮತ್ತು 4. ಇದರಲ್ಲಿ ಯಾವ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಾರೆ? ಶವವನ್ನು ಪತ್ತೆ ಹಚ್ಚೋದಕ್ಕೆ ಅವರು ಮಾಡ್ತಿರುವ ತಂತ್ರಗಾರಿಕೆ ಏನು? ಅಲ್ಲಿ ಹೂತಿಟ್ಟ ಜಾಗವನ್ನು ಅಗೆಯೋಕೆ ಹೋದಂತಹ ಸಂದರ್ಭದಲ್ಲಿ ಏನೇನು ಚಾಲೆಂಜಸ್ ಎದುರಾಗ್ತಾ ಇದೆ? ಹಿಟಾಚಿ ಅಥವಾ JCB ಅನ್ನು ಬಳಸಿ ಅಗೆಯುವಂತಹ ಸಾಧ್ಯತೆಗಳಿದೆಯಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಾ ಇದೆ? ಒಂದು ವೇಳೆ ಇವತ್ತು ಕೂಡ ಬಾಡಿ ಸಿಗಲೇ ಇಲ್ಲ ಅಂತಾದ್ರೆ ಮುಂದೇನ್ ಮಾಡ್ತಾರೆ SIT ಅವರು? ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ತಾರೆ? ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಗುತ್ತಾ? ಇದೆಲ್ಲದರ ಬಗ್ಗೆ ಸಾಕಷ್ಟು ಗೊಂದಲಗಳು ಜನರಲ್ಲಿ ಮನೆ ಮಾಡಿದೆ. ಮಿತ್ರರೇ, ಯಾಕೆ ಈ ಗೊಂದಲ ಆಗ್ತಾ ಇದೆ ಅಂತಂದ್ರೆ, ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ನೀವು ಈ ಇಡೀ ಪ್ರಕರಣವನ್ನ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಎನ್ನುವ ರೀತಿಯಲ್ಲೇ ಭಾವಿಸಿದ್ರೆ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಆಸ್ಟ್ರೇಲಿಯಾ ಗೆದ್ರೂ ನಮಗೇನು ತೊಂದರೆ ಇಲ್ಲ, ನ್ಯೂಜಿಲೆಂಡ್ ಗೆದ್ರೂ ಏನು ತೊಂದರೆ ಇಲ್ಲ. ಎರಡೂ ತಂಡದಲ್ಲೂ ನಾವು ಇಷ್ಟಪಡುವಂತಹ ಕೆಲ ಆಟಗಾರರು ಇರಬಹುದು. ಹೀಗಾಗಿ ಅಲ್ಲಿ ಯಾರು ಗೆಲ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗೋದಿಲ್ಲ. ಮ್ಯಾಚ್ ಹೇಗೆ ನಡೀತು, ಎಷ್ಟು 6 ಹೊಡೆದ್ರು, ಎಷ್ಟು ರನ್ ಮಾಡಿದ್ರು, ಇದಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ನೀವು ಈ ಪ್ರಕರಣವನ್ನ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮ್ಯಾಚ್ ರೀತಿಯಲ್ಲಿ ಪರಿಗಣಿಸಿದ್ದೆ ಆದ್ರೆ, ಅಂದ್ರೆ ಇದೇ ಸತ್ಯ ಹೊರಗೆ ಬರಬೇಕು, ಇದೇ ಆಗಬೇಕು ಅಂತ ನೀವು ಬಯಸಿದ್ದೆ ಆದ್ರೆ, ಆಗ ನೀವು ಒತ್ತಡಕ್ಕೊಳಗಾಗ್ತೀರಿ. ಅದಕ್ಕೆ ನಾವು ಸತ್ಯದ ಪಕ್ಷವನ್ನ ಅನುಸರಿಸಬೇಕು. SIT ಎನ್ನುವಂತಹ ಅಂಪೈರ್ ಅನ್ನ ಈ ಮ್ಯಾಚ್ಗೆ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಅವರು ಅಂತಿಮ ತೀರ್ಪು ಕೊಡುವವರೆಗೂ ಕಾಯೋಣ. ಈಗಲೇ ಅಷ್ಟೊಂದು ಕಾತುರ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಕಾತುರತೆಯ ಕಾರಣದಿಂದಾಗಿ ಪ್ರಕರಣ ದಿಕ್ಕು ತಪ್ಪುವಂತ ಸಾಧ್ಯತೆಗಳು ಕೂಡ ಇದೆ. ನಾನು ಹೆಚ್ಚಿಗೆ ಆ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ, 100 ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳದಂತಹ ಅನಾಮಿಕ ವ್ಯಕ್ತಿ 13 ಪಾಯಿಂಟ್ಗಳನ್ನ ಆರಂಭದಲ್ಲಿ ತೋರಿಸಿದ್ದ. ಆ 13 ಪಾಯಿಂಟ್ಗಳಲ್ಲಿ ಮೊದಲನೇ ಪಾಯಿಂಟ್ ಯಾವುದು ಕೇಳಿದ್ರೆ, ನೇತ್ರಾವತಿ ನದಿ ಪಕ್ಕದಲ್ಲೇ ಇದ್ದಂತಹ ಪಾಯಿಂಟ್ ಆಗಿತ್ತು. ಅದೇ ಪಾಯಿಂಟ್ ಅನ್ನ ಮೊದಲಿಗೆ ಉತ್ಖನನ ಮಾಡೋದಕ್ಕೆ SIT ಟೀಮ್ ನಿರ್ಧಾರ ಮಾಡಿತ್ತು. ಅದೇ ಪ್ರಕಾರವಾಗಿ ಕಾರ್ಯಾಚರಣೆ ಕೂಡ ನಿನ್ನೆ ಆರಂಭವಾಯಿತು. 12 ಜನರ ತಂಡ ಮೊದಲಿಗೆ ಅಲ್ಲಿ ಅಗೆಯೋದಕ್ಕೆ ಶುರು ಮಾಡಿತು. ಮಿತ್ರರೇ, ಆತ ಒಂದು ಎಕ್ಸಾಕ್ಟ್ ಪಾಯಿಂಟ್ ಅನ್ನು ತೋರಿಸಿದ್ದ. ಅಂದ್ರೆ ಇದೇ ಜಾಗದಲ್ಲಿ ನಾನು ಹೂತು ಹಾಕಿದ್ದೀನಿ, ಇಲ್ಲೇ ನೀವು 6 ಅಡಿ 3 ಅಡಿ ಗುಂಡಿ ತೆಗೆದಿದ್ದೆ ಆದ್ರೆ ಇಲ್ಲಿ 100% ಬಾಡಿ ಸಿಗುತ್ತೆ ಅಂತ ನಿಖರವಾಗಿ ಆ ಅನಾಮಿಕ ವ್ಯಕ್ತಿ ಹೇಳಿದ್ದ. ಅದೇ ಆಧಾರದಲ್ಲಿ ಆರಂಭದಲ್ಲಿ ಗುಂಡಿಯನ್ನು ತೆಗೆಯಲಾಯಿತು. 4 ಅಡಿ ಗುಂಡಿ ತೆಗೆಯುವಷ್ಟರಲ್ಲಿ ಅಲ್ಲಿ ನೀರು ಬರೋದಕ್ಕೆ ಶುರುವಾಯಿತು. ಯಾಕೆ ನೀರು ಬಂತು ಕೇಳಿದ್ರೆ, ಪಕ್ಕದಲ್ಲೇ ನೇತ್ರಾವತಿ ನದಿ ಹರಿತಾ ಇದೆ. ನೀವು ನದಿ ಮಟ್ಟಕ್ಕೆ ಭೂಮಿಯನ್ನು ಅಗೀತಿದ್ದ ಹಾಗೆ ಅಲ್ಲಿ ನೀರು ಬಂದೇ ಬರುತ್ತೆ. ಅನಂತರ ಆ ನೀರನ್ನೆಲ್ಲ ಹೊರ ತೆಗೆದು ಒಂದಷ್ಟು ಗುಂಡಿಯನ್ನು ಆಳ ಮಾಡೋದಕ್ಕೆ ಯತ್ನ ಮಾಡಲಾಯಿತು, ಆದರೆ ಸಾಧ್ಯ ಆಗಿಲ್ಲ. ಅದಾದ ಬಳಿಕ SIT ತನಿಖಾಧಿಕಾರಿ ಅನುಚೇತ್ ಅವರು ಒಂದು ನಿರ್ದೇಶನವನ್ನು ಕೊಡ್ತಾರೆ, ಹಿಟಾಚಿಯನ್ನು ತನ್ನಿ, ಹಿಟಾಚಿಯ ಮೂಲಕವಾಗಿ ಎಸ್ಕವೇಷನ್ ಮಾಡಿ ಅಂತ. ಯಾಕೆಂದ್ರೆ ಆ ಅನಾಮಿಕ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ನಾನು ಇನ್ನೂ ಆಳದಲ್ಲಿ ಹೂತು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಆಳ ತೆಗಿಬೇಕು, ಸಿಗುತ್ತೆ ಅಲ್ಲಿ ಬಾಡಿ 100% ಸಿಗುತ್ತೆ ಅಂತ ಆತ ಒತ್ತಿ ಹೇಳೋದಕ್ಕೆ ಶುರು ಮಾಡ್ದ. ಆಗ ತನಿಖಾಧಿಕಾರಿಗಳಿಗೆ ಅನಿಸ್ತು, ಇಲ್ಲ ಬಿಡೋದಕ್ಕೆ ಸಾಧ್ಯ ಇಲ್ಲ, ಆತ ಹೇಳ್ತಾ ಇದ್ದಾನೆ ಅಂತಂದ ಮೇಲೆ ಇನ್ನಷ್ಟು ಅಗಿಬೇಕು ಅಂತ. ಅನಂತರ ನೀರನ್ನೆಲ್ಲ ಹೊರಹಾಕಿ ಹಿಟಾಚಿಯ ಮೂಲಕ ಮತ್ತಷ್ಟು ಆಳ ಅಗೆಯುವಂತಹ ಕೆಲಸ ಆಯಿತು. ಆದರೆ ಮಿತ್ರರೇ, ತೀರಾ ಆಳದವರೆಗೆ ಗುಂಡಿ ತೆಗೆದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಇಲ್ಲಿ ಹೆಣ ಹೂತಿದ್ದಾರೆ ಎನ್ನುವಂತಹ ಯಾವ ಸುಳಿವು ಕೂಡ ಅಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಪಾಯಿಂಟ್ ನಂಬರ್ 1ರಲ್ಲಿ ಸಂಜೆ ವೇಳೆಗೆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಇನ್ನೇನು ಸಿಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಇವತ್ತು 2, 3 ಮತ್ತು 4 ಈ 3 ಪಾಯಿಂಟ್ಗಳಲ್ಲಿ ಇವತ್ತು ಉತ್ಖನನವನ್ನು ಮಾಡಲಾಗುತ್ತೆ. ಏಕಕಾಲಕ್ಕೆ ಉತ್ಖನನ ಮಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ಥಳೀಯವಾಗಿ 3 ಜನ ತಹಶೀಲ್ದಾರ್ರಿಗೂ ಕೂಡ ಬರೋದಕ್ಕೆ ಹೇಳಲಾಗಿದೆ. ಅಂದ್ರೆ ಒಂದೊಂದೇ ಪಾಯಿಂಟ್ ಅನ್ನು ಅಗಿತಾ ಕೂತ್ರೆ ತುಂಬಾ ಲೇಟ್ ಆಗುತ್ತೆ, ಸಾಕಷ್ಟು ಚಾಲೆಂಜಸ್ಗಳು ಎದುರಾಗ್ತವೆ. ಯಾಕೆಂದ್ರೆ ಈಗಾಗಲೇ 13 ಪಾಯಿಂಟ್ ಮಾಡಲಾಗಿದೆಯಲ್ಲ, ಎಲ್ಲದಕ್ಕೂ ಕೂಡ ಭದ್ರತೆಯನ್ನು ಒದಗಿಸಬೇಕು. ದಿನದ 24 ಗಂಟೆ ANF ಸಿಬ್ಬಂದಿ ಅಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಸ್ವಲ್ಪ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ.
ANF ಸಿಬ್ಬಂದಿ ಹಗಲು ರಾತ್ರಿಯಲ್ಲಿ ಭದ್ರತೆ ಒದಗಿಸ್ತಾ ಇದ್ದಾರೆ. ಮಿತ್ರರೇ, ಧರ್ಮಸ್ಥಳ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ, ಕಾಡಿನ ಪ್ರದೇಶ. ಅಲ್ಲಿ ಗನ್ ಹಿಡ್ಕೊಂಡು 24 ಗಂಟೆ ಕಾವಲು ಕಾಯ್ತಾ ಇರಬೇಕು ಅಂತಂದ್ರೆ ಅವರು ನಮ್ಮ ಥರ ಮನುಷ್ಯರು ತಾನೆ. ಹೀಗಾಗಿ ಇದನ್ನು ಆದಷ್ಟು ಶೀಘ್ರವಾಗಿ ಉತ್ಖನನ ಮಾಡಬೇಕಾದಂತಹ ಅನಿವಾರ್ಯತೆ SIT ಟೀಮ್ಗೂ ಕೂಡ ಇದೆ. ಅದಕ್ಕೋಸ್ಕರವಾಗಿ ಇವತ್ತು 3 ಪಾಯಿಂಟ್ಗಳನ್ನು ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಇವತ್ತು ಸಂಜೆ ವೇಳೆಗೆ ಕನ್ಫರ್ಮ್ ಆಗಿಬಿಡುತ್ತೆ. ಇನ್ನು ಪಾಯಿಂಟ್ ನಂಬರ್ 1ರಲ್ಲಿ ಯಾವುದೇ ಬಾಡಿ ಸಿಕ್ಕಿಲ್ವಲ್ಲ, ಅದಾಗ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ರೀತಿಯ ಚರ್ಚೆಗಳು ಆರಂಭಗೊಂಡಿದೆ. ಯಾರು ಈ ಇಡೀ ತನಿಖೆಯನ್ನು ವಿರೋಧಿಸ್ತಾ ಇದ್ದಾರೋ ಅವ್ರು ಹೇಳ್ತಾ ಇದ್ದಾರೆ ಈತ ಸುಳ್ಳು ಹೇಳಿದ್ದಾನೆ, ಅದಕ್ಕೋಸ್ಕರವಾಗಿ ಬಾಡಿ ಸಿಗೋದಕ್ಕೆ ಸಾಧ್ಯ ಇಲ್ಲ, ಇನ್ನೆಲ್ಲ ಪಾಯಿಂಟ್ನಲ್ಲೂ ಕೂಡ ಸಿಗೋದಿಲ್ಲ ಅಂತ ಅವರು ವಾದವನ್ನು ಮುಂದಿಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಈಗಲೇ ಶರ ಬರೆಯುವಂತಹ ತೀರ್ಮಾನ. ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಒತ್ತಡಕ್ಕೊಳಗಾಗಿ ಆತ ಪಾಯಿಂಟನ್ನು ತೋರಿಸ್ದ, ಆತ ಆ ಜಾಗವನ್ನು ತೋರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರಲಿಲ್ಲ. ಆತನಿಗೆ SIT ಅಧಿಕಾರಿಗಳು ಏನು ಮಾಡಿದ್ರು ಕೇಳಿದ್ರೆ, ಈ ಹಿಂದೆ ಒಂದು ಬುರುಡೆ ತಂದಿದ್ನಲ್ಲ, ಆ ಜಾಗದ ಸ್ಪಾಟ್ ಮಹಜರು ಮಾಡೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಜಾಗ ತೋರಿಸ್ಬಿಡು ಅಂತ ಆತನಿಗೆ ಸೂಚನೆ ಕೊಟ್ಟರು. ಆಗ ಆತ ಒತ್ತಡಕ್ಕೊಳಗಾಗಿ ಜಾಗವನ್ನು ತೋರಿಸಿರುವಂತಹ ಸಾಧ್ಯತೆಗಳಿದೆ. ಇದಿಷ್ಟೇ ಅಲ್ಲ, SIT ಅಧಿಕಾರಿಗಳು ಏನು ಹೇಳಿದ್ರು ಅಂತಂದ್ರೆ, ನೀನು ಎಕ್ಸಾಕ್ಟ್ ಜಾಗ ತೋರಿಸಬೇಕು, ಅಂದ್ರೆ ಇದೇ 6 ಅಡಿ 3 ಅಡಿ ಜಾಗವನ್ನು ತೋರಿಸಬೇಕು. ಒಂದು ದೊಡ್ಡ ಭೂಪ್ರದೇಶವನ್ನು ತೋರಿಸ್ಬಿಟ್ಟು ಈ ಜಾಗದಲ್ಲಿ ಶವ ಇದೆ, ಆ ಜಾಗದಲ್ಲಿ ಶವ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ಕವೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅರಣ್ಯ ಪ್ರದೇಶ. ಹೀಗೆ ಆ ಅನಾಮಿಕನ ಮೇಲೆ ಒತ್ತಡ ಹಾಕಿಬಿಟ್ರು ಅಂತ ಕೆಲವರು ವಾದ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಯಾರು ಅಲ್ಲಿ ಶವ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು ಅವರು ಈ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮಿತ್ರರೇ, ಇದು ಕೂಡ ಬಾಲಿಶ ಅಂತ ನನಗನ್ಸುತ್ತೆ. ಆತ ಏನು ಹೇಳಿದ್ದ, ನಾನು ಎಲ್ಲ ಶವವನ್ನು ತೋರಿಸೋದಕ್ಕೆ ಶಕ್ತನಾಗಿದ್ದೀನಿ, 100ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತಿದ್ದೀನಿ, ಪ್ರತಿಯೊಂದು ಕೂಡ ನನಗೆ ಕಣ್ಣಿಗೆ ಕಟ್ಟಿದ ಹಾಗೆ ನೆನಪಿದೆ, ಪ್ರತಿಯೊಂದನ್ನು ಎಕ್ಸಾಕ್ಟ್ ಜಾಗವನ್ನು ತೋರಿಸ್ತೀನಿ ಅಂತ ಆತ ಹೇಳಿದ್ದ. ಹೀಗಾಗಿ ತನಿಖಾಧಿಕಾರಿಗಳು ಹೇಳಿರ್ತಾರೆ. ಅದು ಅಲ್ಲದೆ ಮಿತ್ರರೇ, ತನಿಖಾಧಿಕಾರಿಗಳು ಎಕ್ಸಾಕ್ಟಾಗಿ ಜಾಗ ತೋರಿಸು ಅಂತ ಹೇಳೋದಕ್ಕೂ ಒಂದು ಕಾರಣ ಇರುತ್ತೆ. ಆತ ತೋರಿಸ್ತಾ ಇರುವಂತಹ ಜಾಗ ಎಲ್ಲೋ ಆಟದ ಮೈದಾನ ಅಲ್ಲ. ಈ ಒಂದು ಖಾಲಿ ಜಾಗವನ್ನು ತೋರಿಸ್ಬಿಟ್ಟ ಅಂತಂದ್ರೆ ಅಲ್ಲಿ ನೀವು JCB ಅನ್ನಾದರೂ ತೆಗೆದುಕೊಂಡು ಹೋಗಿ, ಹಿಟಾಚಿಯನ್ನಾದರೂ ತೆಗೆದುಕೊಂಡು ಹೋಗಿ ಎಷ್ಟು ಜಾಗ ಬೇಕಾದರೂ ಅಗಿಬಹುದು. ಅಲ್ಲಿ ಯಾರೂ ಅಡೆತಡೆ ಮಾಡೋದು ಇಲ್ಲ, ಅದು ಪ್ರಕೃತಿಗೆ ಯಾವುದೇ ರೀತಿಯಲ್ಲೂ ಹಾನಿ ಮಾಡೋದಿಲ್ಲ. ಆದರೆ ಆತ ತೋರಿಸ್ತಾ ಇರುವಂತಹ ಜಾಗ ಇದೆಯಲ್ಲ, ದಟ್ಟ ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶದಲ್ಲಿ ನಾವು ಹಾರೆ, ಪಿಕಾಸಿ, ಗುದ್ಲಿಯನ್ನು ಬಳಸಿ ಮನುಷ್ಯರೇ ಅಗಿಬೇಕಾಗತ್ತೆ. ಅಲ್ಲಿಗೆ ನೀವು JCB ಅನ್ನು, ಹಿಟಾಚಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಅಲ್ಲಿ ಮರಗಳನ್ನು ಕಡಿಬೇಕಾಗತ್ತೆ. ಅದು ಅಲ್ಲದೆ ಜಾಸ್ತಿ ಜಾಗವನ್ನು ಅಗಿಬೇಕು ಅಂತಂದ್ರೆ ಅದು ಕೂಡ ಪ್ರಕೃತಿಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಅರಣ್ಯ ಪ್ರದೇಶದಲ್ಲಿ ಹಾಗೆ ಅಗಿಯೋದಕ್ಕೆ ಅರಣ್ಯಾಧಿಕಾರಿಗಳು ಕೂಡ ಒಪ್ಪಿಗೆ ಸೂಚಿಸೋದಿಲ್ಲ. ನಿನಗೆ ಎಕ್ಸಾಕ್ಟ್ ಆಗಿ ಗೊತ್ತಿದೆಯಾ, ಅಗಿ, ಇಲ್ಲದೆ ಹೋದರೆ ಸುಮ್ಮನೆ ಇಲ್ಲಿ ದೊಡ್ಡ ದೊಡ್ಡ ಗುಂಡಿಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಮರಗಳಿಗೆ ಹಾನಿ ಆಗುತ್ತೆ. ಹೀಗಾಗಿ SIT ಅಧಿಕಾರಿಗಳು ಕೂಡ ಒತ್ತಡದಲ್ಲಿದ್ದಾರೆ. ಈತ ಅಕ್ಯುರೇಟ್ ಪಾಯಿಂಟ್ ಅನ್ನೇ ತೋರಿಸಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ SIT ಅಧಿಕಾರಿಗಳು ಕೂಡ ಇದ್ದಾರೆ. ಮಿತ್ರರೇ, ನನ್ನ ಅಭಿಪ್ರಾಯ ಏನು ಕೇಳಿದ್ರೆ, ಆ ವ್ಯಕ್ತಿ ಇದಾನಲ್ಲ, ಅನಾಮಿಕ ವ್ಯಕ್ತಿ, ಆತ ಏನು ಹೇಳಿದಾನೆ, ಕೆಲವು ಕಡೆ ಸಾಮೂಹಿಕವಾಗಿ ಕೂಡ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ ಅಂತ. ಅಂದ್ರೆ ಕೇವಲ 6 ಅಡಿ 3 ಅಡಿ ಜಾಗ ಅಲ್ಲ, ಒಂದು ದೊಡ್ಡ ಜಾಗದಲ್ಲಿ ಒಟ್ಟಿಗೆ ಒಂದಷ್ಟು ಶವಗಳನ್ನು ಕೂಡ ನಾನು ಹೂತಾಕಿದ್ದೀನಿ, ಅಂತಹ ಜಾಗ ಕೂಡ ಇದೆ ಅಂತ. ಮೊದಲಿಗೆ ಅದನ್ನ ಅಗಿಬೇಕು. ಯಾಕೆ ಅದನ್ನೇ ಮೊದಲಿಗೆ ಅಗಿಬೇಕು ಅಂತಂದ್ರೆ SIT ಅಧಿಕಾರಿಗಳಿಗೆ ಒಂದು ಕನ್ಫರ್ಮ್ ಆಗುತ್ತೆ, ಈತ ಹೇಳ್ತಿರೋದ್ರಲ್ಲಿ ನಿಜ ಇದೆ, ಒಂದಷ್ಟು ಶವಗಳನ್ನ ಇಲ್ಲಿ ಹೂಳಲಾಗಿದೆ, ಇದು ಕನ್ಫರ್ಮ್ ಆಗುತ್ತೆ. ಆಗ ನೀವು ಆತ ಹೇಳಿದಂತಹ ಪ್ರತಿ ಜಾಗಕ್ಕೂ ಕೂಡ ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಟ್ಟು ಅಗಿಯೋದಕ್ಕಾಗತ್ತೆ. ಯಾಕೆ ಕೇಳಿದ್ರೆ ಒಟ್ಟಿಗೆ ಶವಗಳನ್ನು ಹೂತಂತಹ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಿಗ್ಲೇಬೇಕಲ್ವಾ. ಇವತ್ತು 3 ಜಾಗವನ್ನು ಏನು ಅಗೆಯಲಾಗುತ್ತಲ್ಲ, 2 ಮತ್ತು 3, 4, ಈ 3 ಪಾಯಿಂಟ್ಗಳೇನಿದಾವೆ, ಈ 3 ಪಾಯಿಂಟ್ಗಳು ಕೂಡ ದಟ್ಟ ಅರಣ್ಯದಲ್ಲಿ ಆತ ತೋರಿಸಿದಂತಹ ಪಾಯಿಂಟ್ಗಳಾಗಿದ್ದಾವೆ. ಹೀಗಾಗಿ ಕೈನಿಂದಲೇ ಇದನ್ನು ಅಗಿಬೇಕಾದಂತಹ ಅನಿವಾರ್ಯತೆ ಇದೆ. ಇವತ್ತು ಹಿಟಾಚಿಯನ್ನು ಬಳಸುವಂತಹ ಸಾಧ್ಯತೆಯೂ ಕೂಡ ಕಡಿಮೆ ಇದೆ. ಇನ್ನೊಂದು ನಿರೀಕ್ಷೆ ಏನು ಕೇಳಿದ್ರೆ, ಇದು ದಟ್ಟ ಅರಣ್ಯ ಪ್ರದೇಶವಾಗಿರುವ ಕಾರಣದಿಂದಾಗಿ ಅಲ್ಲಿ ನೇತ್ರಾವತಿ ನದಿ ನೀರು ಬರೋದಿಲ್ಲ ಅಥವಾ ಹೊರತೆ ನೀರು ಕೂಡ ಬರೋದಿಲ್ಲ. ಹೀಗಾಗಿ ಅಲ್ಲಿ ಶವವನ್ನು ಹೂತಿದ್ದೇ ಆದರೆ ಈಸಿಯಾಗಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಮಿತ್ರರೇ, ಇನ್ನೊಂದನ್ನು ಸೂಕ್ಷ್ಮವಾಗಿ ನಿಮಗೆ ಹೇಳ್ತೀನಿ. ನಾನೊಬ್ಬ ರೈತನ ಮಗನಾಗಿ ನನಗನಿಸುವ ವಿಚಾರ ಏನು ಕೇಳಿದ್ರೆ, ನೀವು ಯಾವುದೋ ಒಂದು ಜಾಗದಲ್ಲಿ ಒಂದು 3 ಅಡಿ 6 ಅಡಿ ಗುಂಡಿಯನ್ನು ತೆಗೆದ್ರಿ ಅಂತಂದ್ರೆ ಅಲ್ಲಿ ಮುಚ್ಚಿರ್ತಿರಲ್ಲ, ಆ ಮಣ್ಣು ಸದಾಕಾಲ ಲೂಸ್ ಆಗಿರುತ್ತೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಈಗ ನೀವು ಒಂದು ಹೊಸ ಜಾಗದಲ್ಲಿ ಗುಂಡಿ ತೆಗಿತೀರಪ್ಪ, ಅಲ್ಲಿ ಮಣ್ಣು ಹೇಗಿರುತ್ತೆ, ಬಹಳ ಗಟ್ಟಿಯಾಗಿರುತ್ತೆ. ಯಾಕೆಂದ್ರೆ ಅದು ಭೂಮಿ ರಚನೆಯಾದ ಸಂದರ್ಭದಿಂದಲೂ ಕೂಡ ಇದ್ದಂತಹ ಮಣ್ಣು. ಒಮ್ಮೆ ನೀವು ಗುಂಡಿಯನ್ನು ತೋಡಿದ್ರಿ ಅಂತಂದ್ರೆ ಮತ್ತೆ ಆ ಪ್ರಮಾಣದಲ್ಲಿ ಮಣ್ಣು ಟೈಟ್ ಆಗೋದೇ ಇಲ್ಲ. ಹೀಗಾಗಿ ನೀವು ಯಾವುದೋ ಒಂದು ಜಾಗವನ್ನು ಅಗಿತಿದ್ದ ಹಾಗೆ ಈ ಹಿಂದೆ ಇಲ್ಲಿ ಗುಂಡಿ ತೋಡಲಾಗಿತ್ತಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಈ ಅರಣ್ಯದಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಆ ಕಾರ್ಮಿಕರಿಗೆ ಈ ಸೂಕ್ಷ್ಮತೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಟೆಕ್ನಿಕ್ಗಳನ್ನು ಸ್ವಲ್ಪ ಬಳಸಬೇಕು, ಆಗ ಈಸಿಯಾಗಿ ಇಲ್ಲಿ ಶವ ಇದೆಯಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಅದು ಅಲ್ಲದೆ ಇನ್ ಕೆಲವರ ವಾದ ಏನು ಕೇಳಿದ್ರೆ, ಆತ 12 ಅಡಿ ಆಳ ಹೇಳಿದ್ರು ಕೂಡ ಅಷ್ಟು ಜಾಗ ತೋಡಬೇಕು ಅಂತ.
ನನಗೆ ಈ ವಾದದಲ್ಲಿ ಏನೋ ಹುರುಳಿದೆ ಅಂತ ಅನ್ಸೋದಿಲ್ಲ. ಯಾಕೆ ಕೇಳಿದ್ರೆ ಆತ ಆರಂಭದಲ್ಲಿ ಹೇಳಿದ್ದೇನು, ನಾನು ಒಬ್ಬನೇ ಶವಗಳನ್ನು ಹೂತು ಹಾಕಿದ್ದು, ನಾನೇ ಈ ಕೆಲಸ ಮಾಡಿದ್ದು ಅಂತ ಆತ ಹೇಳಿದ್ದಾನೆ. ಒಬ್ಬ ವ್ಯಕ್ತಿ ಗರಿಷ್ಠ ಅಂತಂದ್ರೆ 6 ಅಡಿ ಗುಂಡಿಯನ್ನು ತೆಗಿಬಹುದು. ಅದಕ್ಕಿಂತ ಜಾಸ್ತಿ ಗುಂಡಿ ತೆಗೆಯೋದಕ್ಕೆ ಒಬ್ಬನೇ ವ್ಯಕ್ತಿಯಿಂದ ಸಾಧ್ಯ ಆಗೋದೇ ಇಲ್ಲ. ಅದು ಅಲ್ಲದೆ ಈಗ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋದೇನು, ನಾನು ಹೂತಂತಹ ಶವಗಳೇನಿದಾವೆ ಇದೆಲ್ಲವೂ ಕೂಡ ಕೊಲೆಯಾದಂತಹ ವ್ಯಕ್ತಿಯ ಶವಗಳು ಅಥವಾ ರೇಪ್ ಆದಂತಹ ಮಹಿಳೆಯ ಶವ, ಅಂದ್ರೆ ಅಸಹಜ ಸಾವಿಗೆ ಒಳಗಾದಂಥವರ ಶವವನ್ನು ಹೂತಿದ್ದು. ಹೀಗೆ ಹೂಳುವಂತಹ ಸಂದರ್ಭದಲ್ಲಿ ನೀವು ಓಪನ್ ಆಗಿ ಎಲ್ಲದನ್ನು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ನಿಮಗೊಂದು ಗಾಬರಿ ಇರುತ್ತೆ, ಯಾರಿಗೂ ಗೊತ್ತಾಗದ ಹಾಗೆ ಇದನ್ನು ಹೂತು ಹಾಕಬೇಕು ಅನ್ನುವಂತಹ ಒತ್ತಡ ಇರುತ್ತೆ. ಆಗ ಸಹಜವಾಗಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಹೇಳಿ, ಗಾಬರಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗುಂಡಿ ತೆಗೆದು ಮುಚ್ಚಿ ಬರ್ತಾನೆ. ಆ ಹೆಣವನ್ನು ಮುಚ್ಚಾಕೋದಷ್ಟೇ ಆತನ ಉದ್ದೇಶ ಆಗಿರುತ್ತೆ. ಅದನ್ನು 6 ಅಡಿ ತೆಗಿಬೇಕು, 12 ಅಡಿ ತೆಗಿಬೇಕು, ಇದಕ್ಕೆ 1 ದಿನ ಆದರೂ ಪರವಾಗಿಲ್ಲ, 2 ದಿನ ಆದರೂ ಪರವಾಗಿಲ್ಲ ಅಂತ ಆತ ಗುಂಡಿ ತೆಗಿತಾ ಇರ್ತಾನ. ಇದೆಲ್ಲವೂ ಕೂಡ ಸ್ವಲ್ಪ ಕಾಮನ್ ಸೆನ್ಸ್. ಹೀಗಾಗಿ ಗುಂಡಿಯನ್ನ 6 ಅಡಿಗಿಂತ ಜಾಸ್ತಿ ತೆಗಿಬೇಕು ಅಂತಂದ್ರೆ ಅದರಲ್ಲಿ ಯಾವುದೇ ಲಾಜಿಕ್ ನನಗಂತೂ ಕಾಣ್ತಾ ಇಲ್ಲ. ಇನ್ನು ಮಿತ್ರರೇ, ಆತ ನಂಬರ್ 1 ಪಾಯಿಂಟ್ ತೋರಿಸಿದ್ರ ಬಗ್ಗೆ ನನಗೊಂದಷ್ಟು ಅನುಮಾನ ಇತ್ತು. ಯಾಕೆ ಕೇಳಿದ್ರೆ ಅದು ನೇತ್ರಾವತಿಯ ಪಕ್ಕದಲ್ಲೇ ಇರುವಂತಹ ಜಾಗ, ಅಂದ್ರೆ ಸದಾಕಾಲ ಜನ ಓಡಾಡುವಂತಹ ಜಾಗದಲ್ಲೇ ಒಂದು ಶವವನ್ನು ಹೂತಿದ್ದೀನಿ ಅಂತ ಹೇಳ್ತಾನೆ. ಒಂದು ಅಸಹಜ ಸಾವಾದಂತಹ ಹೆಣವನ್ನ ಅಷ್ಟು ಓಪನ್ ಆಗಿ ಹೂಳೋದಕ್ಕೆ ಸಾಧ್ಯವಾ? ಅದೊಂದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಈಗ 2 ರಿಂದ 7ನೇ ಪಾಯಿಂಟ್ ಏನು ತೋರಿಸಿದ್ದಾನೆ ಇದು ಸ್ವಲ್ಪ ಕಾಡಿನಲ್ಲಿರುವಂತಹ ಪ್ರದೇಶ. ಉಳಿದಂತೆ 8 ರಿಂದ 13 ಪಾಯಿಂಟ್ಗಳನ್ನು ಏನು ತೋರಿಸಿದ್ದಾನೆ ಇದೆಲ್ಲವೂ ಕೂಡ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ಗಳು. ಅದರಲ್ಲಿ ಪಾಯಿಂಟ್ ನಂಬರ್ 8 ಇದೆಯಲ್ಲ, ಇದು ನೇತ್ರಾವತಿ ಸೇತುವೆ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್. ಸಾಕಷ್ಟು ವಾಹನಗಳು ಓಡಾಡುವಂತಹ ಪ್ರದೇಶ, ಸಾಕಷ್ಟು ಜನರು ಓಡಾಡುವಂತಹ ಪ್ರದೇಶ. ಅಂತಹ ಪ್ರದೇಶದಲ್ಲೇ ಹೆಣವನ್ನು ಹೂಳಲಾಗಿದೆಯಾ? ಇದು ಯಾರಿಗೂ ಗೊತ್ತಾಗಿಲ್ವಾ? ಈ ರೀತಿಯಾದಂತಹ ಕೆಲ ಪ್ರಶ್ನೆಗಳು, ಕೆಲ ಜಿಜ್ಞಾಸೆಗಳು ನನ್ನನ್ನು ಕೂಡ ಕಾಡ್ತಾ ಇದೆ. ಆದ್ರೆ ಅಂತಿಮವಾಗಿ ನಾವೇನು ಮಾಡಬೇಕು, ಸ್ವಲ್ಪ ಟೈಮ್ ಕಾಯಬೇಕು. ಈಗ ಪಾಯಿಂಟ್ ನಂಬರ್ 1ರಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಏನೂ ಇಲ್ಲ ಆತ ಸುಳ್ಳು ಹೇಳ್ಬಿಟ್ಟಿದ್ದಾನೆ ಅಂತ ನಾವು ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಟೈಮ್ ಕಾಯೋಣ, ಇಷ್ಟು ದಿನವೇ ಆಗಿದೆ, ಅಷ್ಟೇನು ತರಾತುರಿ ಇಲ್ವಲ್ಲ. ಅದಕ್ಕೆ ಮಿತ್ರರೇ, ನನ್ನ ಸಲಹೆ ಏನು ಕೇಳಿದ್ರೆ ತಾಳ್ಮೆಯಿಂದ ಕಾಯೋಣ. ಯಾವುದೇ ರಿಸಲ್ಟ್ಗೋಸ್ಕರವಾಗಿ ನಾವು ಹಪಹಪಿಸೋದು ಬೇಡ, ಇದೇ ಆಗಬೇಕು ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. SITಯ ಮೇಲೆ ನಂಬಿಕೆ ಇಟ್ಟು ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇರುವಂತಹದ್ದು ಸೂಕ್ತ ಅಂತ ನನಗಂತೂ ಅನಿಸ್ತಾ ಇದೆ. ಮಿತ್ರರೇ, ಈ ಇಡೀ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.